ಸರ ಈಗ ನಮಗೆ ಇದು ಬರಗಾಲ ಸಿದ್ದನ ಮಠ ಅಂತೇಳಿ ನಾವು ಭಾಳ ದಿನಲಿದ್ದ ಬಂದ್ಕೊಂತಾನೆ ಇದೀವಿ ಇಲ್ಲಿ ಬಂದ್ಕೊಂತ ಇದೀವಿ ಒಯ್ಕೊಂತ ಇದೀವಿ. ಇವ್ರು ಏನು ಮೊದಲು ಕಾಣಿಸ್ಕೊಂಡಿಲ್ಲ. ಅವರು ಬರಗಾಲ ಸಿದ್ಧರ ಸತ್ತ ಮೇಲೆ ಈತ ಯಾರಪ್ಪ ಮಾಧವನಂದ ತಾತನ ಅಂತೇಳಿ ಅದು ಶಿಷ್ಯನ ಮಾಡ್ಕೊಂಡ ಸಾಯ ಮುಂದ್ಗಡೆ ಆತ ಇದ್ದಾಗ ಅವಾಗ ಬರ್ತಾನೆ ಇದ್ರು. ಇವತ್ತು ಜನರು ಒಳ್ಳೆಗೋಸ್ಕರ ಒಬ್ಬ ಸ್ವಾಮಿ ಈಗ ಕಾವಿ ಬಟ್ಟೆ ಹಾಕ್ಕೊಂಡು ಆತೇನು ಮಕ್ಕಳೆಲ್ಲ ಮರಿಯಲ್ಲ, ಇಲ್ಲಿ ಏನು ಆಶಯದ ಮನುಷ್ಯರಲ್ಲ ಅವರು. ಅಂಥವ್ರು ಬಂದು ಸುರಪುರ ತಾಲೂಕಲ್ಲಿದ್ದ ಇಲ್ಲಿ ಬಂದು ಅನುಷ್ಠಾನ ಮಾಡಿ ನಮ್ಮ ಒಳ್ಳೇದಕ್ಕೋಸ್ಕರ, ಜನರ ಒಳ್ಳೇದಕ್ಕೋಸ್ಕರ ಇಷ್ಟೆಲ್ಲ ಬಂದು ಇಲ್ಲಿ ಮಾಡಕತ್ತಾರೆ ಅಂದರೆ ನಮ್ಮ ಪುಣ್ಯ ಅನ್ಕೋಬೋದು. ನಾವು ತಾತೂರಿಗೆ ಶಿರೋಋಣಿ ಆಗಿರ್ತೀವಿ. ಇದು ಒಳ್ಳೆಯ ವಿಚಾರ. ಹಿಂಗಾಗಿ ನಾನು ಕಠಿಣ ರೀ. ಊಟ ಇಲ್ಲ ಏನಿಲ್ಲ, ಒಂದೇ ಗ್ಲಾಸ್ ಹಾಲು, ಒಂದು ದಿವ್ಸಕ್ಕೆ ಒಂದು ಗ್ಲಾಸ್ ಹಾಲು. ಆಮೇಲೆ ಒಂದು ದಿವ್ಸ ಕೇಳಿದ್ವಿ ನಾವು ಕುಂದ್ರ ದಿವಸ ಸಾಯಂಕಾಲ ಕೇಳಿದ್ವಿ, ಸರ್ ಈಗ ಏನಾರ ಪಟ್ಟಿ ಗಿಟ್ಟಿ ಮಾಡಿ ನಿಮ್ಗೆ ಏನಾರ ರೊಕ್ಕದ ವ್ಯವಸ್ಥೆ ಅದಕ್ಕನ್ನು ಬೇಕಾತಂದ್ರೆ ಏನೋ ಮಾಡೋಕೆ ಅಂದ್ರೆ ನಾನು ಹೆಸರು ಕೆಡಿಸ್ಬೇಕಂತ ಮಾಡಿರಿ ಅಂದ್ರೆ ಯಾರನ್ನೂ ₹1 ಕೇಳಬೇಡ್ರಿ. ರೊಕ್ಕ ಮಾತ್ರ ಯಾರನ್ನೂ ₹1 ಕೇಳಂಗಿಲ್ಲ. ಅದು ಹೆಂಗೆ ನಡಿಬೇಕು ಹಂಗೆ ನಡಿತೈತಿ. ಆ ಭಗವಂತ ಅದನ ಆತ ನಡ್ಸ್ಕೊಂಡು ಹೋಗ್ತಾನೆ. ಯಾರನ್ನ ಏನು ಕೇಳ್ಬೇಡ್ರಿ, ನಿಮ್ಮ ಭಕ್ತಿ ಏನೈತೆ ಅಷ್ಟು ದುಡ್ಡಿರಿ ಅಂತ ಹೇಳ್ಬಿಟ್ಟು. ಅದರಿಂದ ಅಲ್ಲಲ್ಲ ಮನೆಗೆ ಸರ ಎಲ್ಲ ಇದ್ದು ಮನೆಗೆ ಇರೋಕ್ಕಾಗಲ್ಲ. ಒಂದು ಗಿಡದಾಗ ಇವತ್ತು ಹಗಲಿ ರಾತ್ರಿ ಟೈಮಿಂಗ್ ಹೇಳ್ರಿ. ನಾವು ಕೇಳಿದ್ವಿ ಎಷ್ಟು ದಿನ ಅಂತ ಕೇಳಿ ಸರ್. ಅದು ಇಷ್ಟು ದಿನ ಅಂತ ಇವತ್ತು ಹೇಳೋಕ್ಕಾಗಲ್ಲಪ್ಪ. ನಾನು ಭಗವಂತ ಯಾವಾಗ ಬುದ್ಧಿ ಕೊಡ್ತಾನೋ ಅವಾಗ ಹೇಳ್ಯದ. ಇದು 101 ದಿವ್ಸನೂ ಆಗ್ಬೋದು, ಇದು 51 ದಿವ್ಸನೂ ಆಗ್ಬೋದು, ಟೈಮಿಂಗ್ ಹೇಳಿಲ್ಲ. ಆದರೂ ದೊಡ್ಡ ಶಾಸ್ತ್ರ ಇದು. ಇಂಥ ಕಾಡಿನಾಗ ಇಂಥ ಗಿಡದಾಗ ಬೆಳ್ತಾನೆ ಹಗಲಿ ರಾತ್ರಿ ಇರ್ಬೇಕಂದ್ರೆ ಹುಡುಗಾಟದ ಮಾತಲ್ಲ. ಆತೊಂದು ದೇವ್ರ ಸ್ವರೂಪ ಅಂತಲೇ ಹೇಳ್ಬೋದು. ಇವರು ಬಾದಾಪುರ ಅಂತ ಸುರಪುರ ತಾಲೂಕು ರೀ, ಬಾದಾಪುರದವರು. ಇಲ್ಲಿ ಬರಗಾಲ ಸಿದ್ಧ ಮಠ ಅಂತ ಐತಿ ಇಲ್ಲಿ ಮುಷ್ಟೂರಲ್ಲಿ. ಇಲ್ಲಿಗೆ ಬಂದಾರ. ಇಲ್ಲಿ ಬಂದು ಇವರು ಅನುಷ್ಠಾನ ಮಾಡಕತ್ತಾರೆ, ಲೋಕ ಕಲ್ಯಾಣಕ್ಕಾಗಿ ಅನುಷ್ಠಾನ ಮಾಡಕತ್ತಾರೆ. ಇದು ಏನೈತಪ್ಪ ಅಂದ್ರೆ ನಮ್ಮ ಎಲ್ಲರಿಗೆ ಒಳ್ಳೆಯದಾಗಲಿ ಅಂತ ನಾವು ಬಯಸ್ತೀವಿ. ಮೊದಲು ಬಾದಾಪುರ ಇವ್ರದ್ದು, ಬಾದಾಪುರ. ಆಮೇಲೆ 4 ವರ್ಷ ಬಾದಾಪುರದಾಗ ಗವ್ಯಾಗ ಮಾಡ್ಯಾರ ಅನುಷ್ಠಾನ, 4 ವರ್ಷ ಮಾಡ್ಯಾರ. ಆಮೇಲೆ 3 ವರ್ಷ ಇದ್ರಾಗ ಮಾಡ್ಯಾರ ಆಲ್ದ ಮರದಾಗ. ಅದು ನಮಗೆ ಗೊತ್ತಿಲ್ಲ, ನಾವು ಅಲ್ಲಿ ಹೋಗಿಲ್ಲ, ನಮಗೆ ನೋಡಿಲ್ಲ. ಈಗ ಅವರಿಂದ ಅವರೆಲ್ಲ ನೋಡಿದವರು ಬಂದು ನಮಗೆ ಹೇಳಿದ ಮಾತಿದು ಈ ತಾತನವ್ರು. ಈಗ ಇದು ಮಾಡೋದು ನಾವು ಫಸ್ಟ್ ಈಗ ಇಲ್ಲಿ ಮಾಡೋದು ನಮಗೆ ಏನಪ್ಪ, ಜನರಿಗೆ ಪರವಾಗಿ, ಊರ ಪರವಾಗಿ, ನಮ್ಮ ಸುತ್ತಮುತ್ತ ಹಳ್ಳಿ ಪರವಾಗಿ ಒಳ್ಳೆ ಲೋಕ ಕಲ್ಯಾಣಕ್ಕಾಗಿ ಕುಂತಾರಂದ್ರೆ ನಮಗೆ ಒಳ್ಳೇದು ಅನ್ನಿಸ್ತೈತಿ. ಕಠಿಣ ಅನುಷ್ಠಾನ ನಾವು ನೋಡಿಲ್ಲ ರೀ. ಮತ್ತು ಇದೇ ಫಸ್ಟ್ ನಾವು ಈಗ ಅಜ್ಜಾರ ನೋಡೋದು. ಖುಷಿ ಅನ್ನಿಸ್ತೈತಿ. ಕುರಿ ಮುದುಕಪ್ಪ ಅಂತ.